Today I'm going to be talking about mentoring. ಇಂದು ತರಬೇತಿ ಕೊಡುವುದ ಕುರಿತಾಗಿ ತಿಳಿಸುತ್ತೇನೆ. Now we see in Malachi chapter 4 verses 5 and 6. ಮಲಾಕಿಯ ಪತ್ರಿಕೆ 4ನೇ ಅಧ್ಯಾಯ ಅದರ 5 ಮತ್ತು 6ನೇ ವಾಕ್ಯಗಳು. It says, "Behold, I will send you Elijah the prophet before the coming of the great and dreadful day of the Lord, and he will turn the hearts of the fathers to the children and the heart of the children to their father, lest I come and strike the earth with a curse." 5ನೇ ಅಧ್ಯಾಯ ವಾಕ್ಯ, ನಾನು ಬಂದು ದೇಶವನ್ನು ಶಾಪದಿಂದ ಹತಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. So what do you understand by who a mentor is? ಒಬ್ಬ ಮಾರ್ಗದರ್ಶಕ ಎಂಬುದಾಗಿ ಹೇಳುವಾಗ ನೀವು ಯಾರೆಂಬುದಾಗಿ ತಿಳ್ಕೊಳ್ಳಿ. How do you define a spiritual mentor? ಆತ್ಮಿಕವಾದಂಥ ಮಾರ್ಗದರ್ಶಕ ಎಂಬುದನ್ನು ಯಾವ ರೀತಿಯಾಗಿ ನೀವು ಅದನ್ನು ಹೇಳಲಿಕ್ಕೆ ಸಾಧ್ಯ? A spiritual mentor is someone who cares about you and wants the best for you. ಒಬ್ಬ ಆತ್ಮಿಕವಾದಂಥ ಮಾರ್ಗದರ್ಶಕ ಎಂಬುದಾಗಿ ಹೇಳುವಾಗ ನಿಮ್ಮಲ್ಲಿ ಉತ್ತಮವಾದದನ್ನ ಹೊರತೆಗೆಯುವಂತವರಾಗಿರುತ್ತಾರೆ. They know that the most important thing in life is to have a personal relationship with Christ. ಅವರಿಗೆ ಚೆನ್ನಾಗಿ ಗೊತ್ತು, ಒಂದು ಮುಖ್ಯವಾದಂಥ ಕಾರ್ಯ ಒಬ್ಬ ವ್ಯಕ್ತಿಯ ಜೀವನದ ಏನೆಂದರೆ ಕರ್ತನೊಟ್ಟಿಗೆ ದೇವರೊಟ್ಟಿಗೆ ಇರುವಂತಹ ಒಂದು ಒಳ್ಳೆಯ ಒಂದು ಸಂಬಂಧವಾಗಿದೆ. So they always encourage you to invest into your relationship with Jesus. ಆದ್ದರಿಂದಲೇ ಯಾವಾಗಲೂ ಅವರು ನೀವು ಕರ್ತನಲ್ಲಿ ನೀವು ಒಂದು ಸಂಬಂಧವನ್ನು ಬೆಳೆಸಲಿಕ್ಕಾಗಿ ನಿಮ್ಮನ್ನು ಉತ್ತೇಜನ ಪಡಿಸ್ತಾರೆ. So as a result, you can grow spiritually and become mature in your faith. ಅದರ ಫಲಿತಾಂಶವಾಗಿ ನೀವು ಆತ್ಮಿಕವಾಗಿ ಬೆಳವಣಿಗೆ ಹೊಂದಿ ನೀವು ನಂಬಿಕೆಯಲ್ಲಿ ಪಕ್ವತೆ ಹೊಂದುವುದಕ್ಕಾಗಿ. This is the main purpose of true mentoring. ಇದೇ ನಿಜವಾದಂತ ಒಂದು ಮಾರ್ಗದರ್ಶನವಾಗಿದೆ. Like I said, true mentoring will always lead you to Christ. ನಿಜವಾದಂತ ಮಾರ್ಗದರ್ಶನವು ನಿಮ್ಮನ್ನು ಕ್ರಿಸ್ತನಿಗೆ ನೇರವಾಗಿ ನಡೆಸುತ್ತದೆ. Someone who is your true spiritual father or your spiritual mentor will first not lead you to him but will lead you always to Christ. ಆತ್ಮಿಕವಾದಂತ ಒಬ್ಬ ಮಾರ್ಗದರ್ಶಕನು ನಿಮ್ಮನ್ನ ತಮಗೆ ನೇರವಾಗಿ ನಡೆಸಿಕೊಳ್ಳುವುದಿಲ್ಲ, ಬದಲಾಗಿ ಕ್ರಿಸ್ತನಿಗೆ ನೇರವಾಗಿ ನಡೆಸುತ್ತಾರೆ. So now that we understood what mentoring is, let's look at what is wrong mentoring. ನಾವು ಈಗ ಮಾರ್ಗದರ್ಶನ ಎಂಬಂಥದ್ದು ಏನೆಂಬುದಾಗಿ ಕಲಿತುಕೊಂಡು ಈಗ ತಪ್ಪಾದಂಥ ಮಾರ್ಗದರ್ಶನ ಏನೆಂಬುದಾಗಿ ನೋಡೋಣ. A mentor makes you receive only from him rather than diverting you to Christ. That's a wrong mentoring. ನೋಡಿ, ಒಂದು ತಪ್ಪಾದ ಮಾರ್ಗದರ್ಶನ ಎಂಬುದಾಗಿ ಹೇಳುವಾಗ ಆತನು ತನ್ನ ಕಡೆಗೆ ನಿಮ್ಮ ನಡೆಸಿಕೊಳ್ಳುತ್ತಾನೆ ಹೊರತು ಕ್ರಿಸ್ತನ ಕಡೆಗಲ್ಲ. By mentoring, he expects you to pay him or give your tithes to him, which is also a wrong mentoring. ಮಾರ್ಗದರ್ಶನ ನೀಡುವುದರ ನಿಮಿತ್ತವಾಗಿ ನೀವು ನಿಮ್ಮ ದಶಮಾಂಶವನ್ನ ಮತ್ತು ಎಲ್ಲ ಕಾರ್ಯಗಳನ್ನ ಅವರಿಗೆ ಕೊಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾರೆ. Wrong mentoring can be where he becomes exclusive to you. That means you cannot be advised by anyone else. That's wrong type of mentoring. ನೋಡಿ, ತಪ್ಪಾದಂಥ ಮಾರ್ಗದರ್ಶನ ಎಂಬುದಾಗಿ ಹೇಳುವಾಗ ಅವರನ್ನ ಹೊರತುಪಡಿಸಿ ನಿಮಗೆ ಬೇರೆ ಯಾರೂ ಸಹ ಸಲಹೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. Now, of course, God can use several mentors in our lives to mentor us in different areas. ದೇವರು ನಮ್ಮ ಜೀವನದ ಪ್ರತಿಯೊಂದು ಭಾಗಗಳಲ್ಲಿಯೂ ಬೇರೆ ಬೇರೆ ಮಾರ್ಗದರ್ಶಕರು ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ. I thank God for mentors in my life. ನನ್ನ ಜೀವನಕ್ಕಾದಂಥ ಮಾರ್ಗದರ್ಶನ ಕೊಡುವವರಿಗಾಗಿ ಸ್ತೋತ್ರ. I have more than one mentor whom I have allowed to speak into my life. ನನ್ನ ಜೀವನದ ನೇರವಾಗಿ ಮಾತನಾಡಲಿಕ್ಕಾಗಿ ಒಬ್ಬರಿಗಿಂತಲೂ ಮೇಲ್ಪಟ್ಟಾದಂಥ ಮಾರ್ಗದರ್ಶನರಿಗೆ ನಾನು ಅವಕಾಶ ಕೊಟ್ಟಿದ್ದೇನೆ. One whose mentoring faults usually tries to control every area of your life. ನೋಡಿ, ಮಾರ್ಗದರ್ಶನ ಕೊಡುವಂಥವರು ನಿಮ್ಮ ಜೀವನದ ಪ್ರತಿಯೊಂದು ಸ್ಥಳಗಳಲ್ಲೂ ಸಹ ಅವರ ನಿಯಂತ್ರಣ ಇರಬೇಕೆಂಬುದಾಗಿ ಯೋಚಿಸ್ತಾರೆ. Including your personal marriage matters also. ನಿಮ್ಮ ವೈಯಕ್ತಿಕವಾದಂಥ ಮದುವೆಯ ವಿಷಯಗಳಲ್ಲಿಯೂ ಸಹ ಅವರು ಆ ರೀತಿ ಮಾಡುತ್ತಾರೆ. The mentee must understand that he can receive counsel at his own request and he can also give in his own free will. ನೋಡಿ, ಈ ಸಲಹೆಗಾರನು ಆತನು ತನ್ನ ಸ್ವ ಇಚ್ಛೆಯಿಂದ ಅವನು ಎಲ್ಲ ಕಾರ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ. So it's important, these are some things that you always keep in mind
when you are looking for someone to mentor you. ಈ ಎಲ್ಲ ವಿಷಯಗಳನ್ನ ನೀವು ನಿಮ್ಮ ಜೀವನಕ್ಕಾದಂತ ಮಾರ್ಗದರ್ಶಕನ ಹುಡುಕುವಾಗ ಇದನ್ನ ಜ್ಞಾಪಕ ಇಟ್ಟುಕೊಳ್ಳಿ. What are some benefits of Christian mentorship? ನಮಗೆ ಕ್ರೈಸ್ತ ಒಂದು ಮಾರ್ಗದರ್ಶಕರ ಒಂದು ಲಾಭಗಳೇನು? A true mentor can offer guidance, accountability, and encouragement. ನಮಗೆ ನಿಜವಾದಂತ ಮಾರ್ಗದರ್ಶನ ನೀಡುವಂತವರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ, ಲೆಕ್ಕಾಚಾರದ ಕಾರ್ಯಗಳಲ್ಲಿ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. A mentor can help you in giving direction, ನಿಮಗೆ ಮಾರ್ಗದರ್ಶನ ನೀಡುವುದರಲ್ಲಿ ಅವರು ಸಹಾಯ ಮಾಡುತ್ತಾರೆ. practical life skills, ನಿಮಗೆ ಪ್ರಾಯೋಗಿಕವಾದಂತ ಜೀವನ ಶೈಲಿ, decision making, ನೀವು ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ, goal setting, and time management. ನೀವು ಗುರಿ ಇಟ್ಟುಕೊಂಡು ನಿಮ್ಮ ಸಮಯ ನಿಯಂತ್ರಣದಲ್ಲಿ. The mentee can gain knowledge from the mentor's life experiences, both achievements and disappointments. ಸಲಹೆಗಾರನು ಅವರ ಜೀವನದ ಮಾರ್ಗದರ್ಶಕನ ಜೀವನದಿಂದ ಅವರ ಜಯ ಹೊಂದಿದಂತ ಕಾರ್ಯಗಳು ಮತ್ತು ಬೇರೆ ವಿಷಯಗಳಿಂದ ಕಲಿತುಕೊಳ್ಳಕ್ಕೆ ಸಾಧ್ಯ. So these are some very important benefits of being mentored in the whole sphere of Christian mentorship. ನೋಡಿ, ಆತ್ಮಿಕ ಕ್ರೈಸ್ತ ಒಂದು ರಂಗದಲ್ಲಿ ನಾವು ಮಾರ್ಗದರ್ಶನ ಪಡೆದುಕೊಳ್ಳುವವರಾಗಿ ಇದೆಲ್ಲವೂ ನಮಗೆ ಉಪಯೋಗಕರವಾಗಿರುತ್ತದೆ. Definitely there are some wonderful benefits of having a mentor where there is if you genuinely grow in your relationship with your mentor, your walk with the Lord can definitely accelerate. ಮಾರ್ಗದರ್ಶನ ನೀಡುವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ ನೀವು ಬೆಳೆಸಿಕೊಂಡು ಹೋದಾದ್ರೆ ಕರ್ತನೊಟ್ಟಿಗಾದಂತ ಆ ಒಂದು ಕಾರ್ಯಗಳಲ್ಲಿ ನಿಮಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. And not only that, but there is also an impartation from the mentor that you're journeying along. ನೋಡಿ, ನೀವು ನಿಮ್ಮ ಮಾರ್ಗದರ್ಶಿಗಳೊಟ್ಟಿಗೆ ಪ್ರಯಾಣ ಮಾಡುವಾಗ ಅವರ ಬಳಿಯಿಂದ ನಮಗೆ ಕಾರ್ಯಗಳನ್ನು ಹಸ್ತಾಂತರಿಸಿಕೊಳ್ಳಲು ಸಾಧ್ಯ. But what we must actually understand is this. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ ಇದೆ. This is something that I learned very early in my relationship with God. ನನಗೆ ದೇವರೊಟ್ಟಿಗಾದಂತ ಸಂಬಂಧದಲ್ಲಿ ನಾನು ಬೇಗ ಕಲಿತುಕೊಂಡಂತ ಒಂದು ಕಾರ್ಯ. That my first mentor taught me. ನನ್ನ ಮೊದಲನೆಯ ಮಾರ್ಗದರ್ಶಕರು ನನಗೆ ತಿಳಿಸಿಕೊಟ್ಟಂತ ಕಾರ್ಯ. He called me one day and he said, Manoj, ಒಂದು ದಿವಸ ಕರೆದು ಹೇಳಿದ್ರು, ಮನೋಜ್, I can mentor you. ನಾನು ನಿಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಸಾಧ್ಯ. You can definitely be accountable to me. ನೀವು ನನಗೆ ಎಲ್ಲ ರೀತಿಯ ಲೆಕ್ಕ ಒಪ್ಪಿಸಬಹುದು. But if you're not truly and genuinely accountable to God in your private life, between you and God, when I am not watching you, any kind of accountability on the exterior will not matter much. ಅವ್ರು ಹೇಳಿದ್ರು, ನೀವು ನಿಮ್ಮ ವೈಯಕ್ತಿಕವಾದಂಥ ಅಂದರೆ ದೇವರೊಟ್ಟಿಗಿರುವಂಥ ವೈಯಕ್ತಿಕ ಸಂಬಂಧದಲ್ಲಿ ನೀವು ಜವಾಬ್ದಾರಿಯುತವಾಗಿ ನೀವು ನಡೆದುಕೊಳ್ಳಲವಾದರೆ ಹೊರಗಿನ ತೋರಿಕೆಗಾದಂಥ ಜವಾಬ್ದಾರಿಕೆ ಯಾವುದೇ ಉಪಯೋಗಕ್ಕಿರುವುದಿಲ್ಲ. It's very important for us to understand. ಇದನ್ನ ನಾವು ತುಂಬಾ ಅರ್ಥ ಮಾಡಿಕೊಳ್ಳಬೇಕು. Even as young leaders, we are trying to find mentors, spiritual fathers, which is good, but our first accountability should come to God. ನಾವು ಚಿಕ್ಕ ನಾಯಕರಾಗಿ ನಾವು ಬೆಳೆಯುತ್ತಿರುವಂಥ ಸಮಯದಲ್ಲಿ ನಮ್ಮ ಮೊದಲನೆಯ ಜವಾಬ್ದಾರಿಕೆ ಆದಂಥದ್ದು ದೇವರೊಟ್ಟಿಗಿರಬೇಕು. How are we in our private life when nobody is watching us? ನಮ್ಮನ್ನು ಯಾರು ನೋಡದೇ ಇರುವಂತಹ ಸಮಯದಲ್ಲಿ ನಮ್ಮ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಹೇಗಿದ್ದೇವೆ? When our mentors are not around us, how is our life? ನಮ್ಮ ಮಾರ್ಗದರ್ಶಕರು ನಮ್ಮ ಸುತ್ತಲೂ ಇಲ್ಲದೆ ಇರುವಾಗ ನಮ್ಮ ಜೀವನ ಯಾವ ರೀತಿ ಆಗಿದೆ? That's something that you consistently keep in mind. ಅದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. Now, building relationship with your mentor. ನಿಮ್ಮ ಮಾರ್ಗದರ್ಶಕರೊಟ್ಟಿಗೆ ಒಂದು ಸಂಬಂಧವನ್ನ ಬೆಳೆಸುವಂತದ್ದು, ಕಟ್ಟುವಂತದ್ದು. Within the Christian community, mentoring can aid in formation of strong connections. ನೋಡಿ, ಈ ಕ್ರೈಸ್ತ ಕಾರ್ಯಗಳಲ್ಲಿಯೇ ಸಹ ಈ ಮಾರ್ಗದರ್ಶನ ಒಂದು ಸಂಬಂಧವಾದಂಥದ್ದು ಆತ್ಮಿಕ ಬೆಳವಣಿಗೆಯನ್ನು ಕಟ್ಟುವಂಥದ್ದಾಗಿದೆ. The strong bonding between the mentee and the mentor can extend into the church in building friendships and relationships. ಮಾರ್ಗದರ್ಶಕ ಮತ್ತು ಸಲಹೆಗಾರನ ನಡುವೆ ಇರುವಂತಹ ಈ ಸಂಬಂಧವಾದಂಥದ್ದು ಅನೇಕ ಸ್ನೇಹವನ್ನ ಹೊಂದುವಂಥದ್ದಾಗಿದೆ. What are some encouragement and support that you can receive from your mentor? ನಿಮ್ಮ ಒಂದು ಮಾರ್ಗದರ್ಶಕರ ಬಳಿಯಿಂದ ನೀವು ಹೊಂದಲಿಕ್ಕಾದಂಥ ಒಂದು ಕಾರ್ಯಗಳೇನಾಗಿದೆ? Having a mentor to turn to when times are tough can make all the difference.
ನೋಡಿ, ನೀವು ತುಂಬಾ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಿಮ್ಮ ಮಾರ್ಗದರ್ಶಕರ ಬಳಿಗೆ ನೀವು ಹೋಗುವಾಗ ಕಾರ್ಯಗಳನ್ನ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. During trying times, mentors can offer insight. ಆಮೇಲೆ ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಅವರು ನಿಮಗೆ ಬೇಕಾದಂತ ಒಳ್ಳೆಯ ಯೋಚನೆಗಳನ್ನು ಕೊಡಲು ಸಾಧ್ಯ. Support and encouragement. ನಿಮಗೆ ಬೇಕಾದಂತ ಸಹಾಯ ಮತ್ತು ಉತ್ಸಾಹವನ್ನು ಕೊಡ್ಲಿಕ್ಕೆ ಸಾಧ್ಯ. You know, someone to whom we can turn for support and peace might help reduce stress and worry. ನೋಡಿ, ನಮಗೆ ಆ ಸಮಯದಲ್ಲಿ ಇಕ್ಕಟ್ಟಲ್ಲಿರುವಾಗ ಅವರ ಉತ್ಸಾಹಕರವಾದಂಥ ಕಾರ್ಯಗಳು ನಮಗೆ ಒಂದು ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. Now we're going to look at the power of mentoring relationship. ಈಗ ನಾವು ಆ ಒಂದು ಮಾರ್ಗದರ್ಶಕರಾಗಿರುವಂಥ ಆ ಒಂದು ಬಲವನ್ನು ನೋಡ್ಲಿಕ್ಕಿದ್ದೇವೆ. You know, usually as a young Christian, facing difficulties in life can be confused as to how to handle it. ನೋಡಿ, ಅನೇಕ ಸಾರಿ ಕ್ರೈಸ್ತರಾಗಿ ನಾವು ಬರುವಾಗ ಅನೇಕ ಕಠಿಣ ಸಮಯಗಳನ್ನ ಯಾವ ರೀತಿ ನಿರ್ವಹಿಸಬೇಕೆಂಬುದಾಗಿ ಗೊತ್ತಾಗುವುದಿಲ್ಲ. But when we have good, genuine mentors, we have built a strong bond that can actually pray for us, support us, bring direction into our lives. ನಮಗೆ ಒಳ್ಳೆಯ ಮಾರ್ಗದರ್ಶಕರು ಇರುವಾಗ ಅಂತ ಪರಿಸ್ಥಿತಿಗಳಲ್ಲಿ ನಮಗಾಗಿ ಅವರು ಪ್ರಾರ್ಥಿಸುವಂಥದ್ದು, ಸಲಹೆಗಳನ್ನು ಕೊಡುವಂಥದ್ದಾಗಿರುತ್ತೆ. As we walk together, we develop our faith and acquire useful skills that enable us to face challenges and lead fulfilling lives. ಇಬ್ಬರು ಒಂದಾಗಿ ನಮ್ಮ ಪ್ರಯಾಣ ಬೆಳೆಸುವಂತ ಸಮಯದಲ್ಲಿ ಇಕ್ಕಟ್ಟಾದಂಥ ಪರಿಸ್ಥಿತಿಗಳಲ್ಲಿ ನಂಬಿಕೆಯಿಂದ ನಾವು ಕಾರ್ಯನಿರ್ವಹಿಸಲಿಕ್ಕೆ ಆ ಒಂದು ಸಂಬಂಧವು ನಮಗೆ ಸಹಾಯ ಮಾಡುತ್ತದೆ. Some of the examples that we can see in the Bible about mentoring is, we see Moses mentoring Joshua. ನಾವು ಸತ್ಯವೇದ ಉದಾಹರಣೆಯಲ್ಲಿ ಮಾರ್ಗದರ್ಶಕರು ಸಲಹೆಗಾರ ನೋಡುವಾಗ ಮೋಶೆಯು ಯೆಹೋಶುವನನ್ನ ತರಬೇತಿಗೊಳಿಸ್ತಾನೆ. We see Elijah mentoring Elisha. ಎಲಿಯನು ಎಲಿಷನನ್ನ ತರಬೇತಿಗೊಳಿಸ್ತಾನೆ. Samuel mentoring David. ಸಮುವೇಲನು ದಾವಿದನನ್ನ ತರಬೇತಿಗೊಳಿಸ್ತಾನೆ. Jesus mentoring the 12 disciples. ಯೇಸು ಕ್ರಿಸ್ತನು ತನ್ನ 12 ಜನ ಶಿಷ್ಯರಿಗೆ ತರಬೇತಿಯನ್ನು ಕೊಡುತ್ತಾನೆ. Paul mentoring Timothy. ಪೌಲನು ತಿಮೋತಿಯನಿಗೆ ಮಾರ್ಗದರ್ಶನ ನೀಡುತ್ತಾನೆ. These are some very important examples that we can see from the scriptures. ಸತ್ಯವೇದದಿಂದ ನಾವು ನೋಡುವಂತ ಮುಖ್ಯವಾದ ಉದಾಹರಣೆಗಳಾಗಿದೆ. And a classic example that I want to highlight, one case study, is the relationship, the synergy between Elijah and Elisha. ನಾವು ಒಂದು ವಿಷಯವನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇನೆ, ಎಲಿಯನು ಮತ್ತು ಎಲಿಷನ ಕುರಿತಾಗಿ. We see in 1 Kings chapter 19 verses 16 onwards, it says, "Also you shall anoint Jehu the son of Nimshi as king over Israel, and Elisha the son of Abel Meholah you will anoint as prophet in your place." ಒಂದು ಅರಸುಗಳ ಪುಸ್ತಕ 19ನೇ ಅಧ್ಯಾಯದ 16ನೇ ವಾಕ್ಯ ನೋಡುತ್ತೇವೆ. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಅಬೆಲ್ ಮೆಹೋಲದವನನ್ನು ಶಾಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. Verses 19, it says, "So he departed from there and found Elisha the son of Shaphat, who was plowing with 12 yoke of oxen before him, and he was with the 12th. Then Elijah passed by him and threw his mantle on him." 19ನೇ ವಾಕ್ಯ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲಿಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. From this specific time, from the time Elijah threw his mantle on Elisha, the Bible says Elisha became Elijah's servant. ಎಲಿಯನು ತನ್ನ ಕಂಬಳಿಯನ್ನ ಎಲಿಷನ ಮೇಲೆ ಹಾಕಿದ ಆ ಸಮಯದಿಂದ ಎಲಿಷನು ಎಲಿಯನ ಕೆಲಸಗಾರನಾಗಿ ಮಾರ್ಪಟ್ಟನು. Before Elisha could walk in the double portion of Elijah's mantle, Elisha served Elijah under him for between 13 to 15 years. ಎಲಿಷನು 2ರಷ್ಟಾದಂಥ ಅಭಿಷೇಕ ಆಶೀರ್ವಾದವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಎಲಿಯನ ಸೇವಕನಾಗಿ ಅವನು ಕೆಲಸ ಮಾಡಿದನು. It was just not Elisha, but there were also many young prophets who followed Elijah. ಎಲಿಷನು ಮಾತ್ರವಲ್ಲ, ಎಲಿಯನನ್ನ ಅನೇಕ ಯವನಸ್ಥ ಪ್ರವಾದಿಗಳು ಸಹ ಹಿಂಬಾಲಿಸಿದರು. But when the time came for Elijah to be taken up, it was only Elisha who journeyed along from Gilgal to Bethel until Jordan. It was only Elisha who pressed on to follow Elijah all the way.
ನೋಡಿ, ಇದು ಮಾತ್ರವಲ್ಲದೆ ಅನೇಕರಿದ್ದಾಗಿಯೂ ಎಲಿಷನು ಮಾತ್ರವೇ ಎಲಿಯನು ತೆಗೆದುಕೊಳ್ಳಲ್ಪಡುವಾಗ ಅವನನ್ನು ಹಿಂಬಾಲಿಸಿ ಗಿಲ್ಗಾಲ್, ಯೋರ್ದಾಲ್, ಬೆತ್ತೇಲ್ ಎಲ್ಲಾ ಕಡೆಯಲ್ಲೂ ಅವನು ಹಿಂಬಾಲಿಸಿ ಬಂದು 2 ರಷ್ಟನ್ನು ಹೊಂದಿಕೊಳ್ಳುತ್ತಾನೆ. What you can really understand through this entire process is this. ನೋಡಿ, ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ಕಲಿತುಕೊಳ್ಳಲಿಕ್ಕೆ ಸಾಧ್ಯವಾದಂತ ವಿಷಯ ಏನು? The other prophets looked at Elijah as a teacher and a mentor. ಬೇರೆ ಪ್ರವಾದಿಗಳು ಎಲಿಯನನ್ನ ಒಬ್ಬ ನಾಯಕನಾಗಿ ಗುರುವಾಗಿ ನೋಡಿದರು. But Elisha saw Elijah as his spiritual father. ಆದರೆ ಎಲಿಷನು ಮಾತ್ರವೇ ಎಲಿಯನನ್ನ ತನ್ನ ಆತ್ಮಿಕ ತಂದೆಯಾಗಿ ನೋಡಿದನು. A lot of believers these days go to church as only a member. ಅನೇಕರು ಈ ಕಾಲದಲ್ಲಿ ಸಭೆಗೆ ಹೋಗುವಂಥದ್ದು ಸಭೆಯ ಸದಸ್ಯರಾಗಿ ಮಾತ್ರವೇ. But I want to ask you, are you only a member of your local church, or are you a son and a daughter of your local church? ನೀವು ಆ ಸಭೆಯ ಸದಸ್ಯರು ಮಾತ್ರವಾ ಅಥವಾ ನೀವು ಆ ಸಭೆಯ ಮಗನು ಮಗಳಾಗಿದ್ದೀರಾ? We must learn to see our pastors just not as a pastor, but we must learn to see them as our spiritual fathers. ನಾವು ಸಭೆಯ ನಮ್ಮ ಬೋಧಕರುಗಳನ್ನ ನಾವು ಬರೀ ಸಭೆಯ ಸಭಾಪಾಲಕರಾಗಿ ನೋಡುವುದಲ್ಲ, ಆತ್ಮಿಕ ತಂದೆ ತಾಯಿಯಾಗಿ ನೋಡಬೇಕು. And we see Elisha started out as a servant of Elijah, but by the time he had come to receive the double portion, when Elijah has been lifted off, taken up, Elisha looks at Elijah and says, "My father, my father." ನೋಡಿ, ಎಲಿಯನ ಜೊತೆಲಿದ್ದಂತ ಎಲಿಯನು ತೆಗೆದುಕೊಳ್ಳಲ್ಪಡುವಾಗ ಎಲಿಷನು ಹೇಳುವಂತ ಒಂದು ಕಾರ್ಯ, ನನ್ನ ತಂದೆಯೇ, ನನ್ನ ತಂದೆ ಎಂಬುದಾಗಿ ಕೂಗುತ್ತಾನೆ. And we see how Elisha, the result of it, Elisha began to walk in the double portion of Elijah's mantle. ಅದಕ್ಕೆ ಪ್ರತ್ಯುತ್ತರವಾಗಿ ನಮಗೆ ಚೆನ್ನಾಗಿ ಗೊತ್ತು, ಅವನು 2 ರಷ್ಟಾದಂತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. That's how powerful mentorship can be. ಮಾರ್ಗದರ್ಶನವಾದಂಥದ್ದು ಇಷ್ಟು ಬಲವುಳ್ಳದಾಗಿರುತ್ತೆ. And the result of it was Elisha received the double portion, and he did, the Bible says, he did exactly double the miracles than Elijah did. ಸತ್ಯವೇದ ಹೇಳುತ್ತದೆ, ಎಲಿಷನು ಎಲಿಯನಿಗಿಂತಲೂ 2 ರಷ್ಟಾದ ಅದ್ಭುತಗಳನ್ನು ಮಾಡುತ್ತಾನೆ. So these are some things that you can keep in mind when you are either looking for a mentor, or if you are a mentor and already mentoring a few of them, these are some things that I've shared that you must actually keep in mind. ನೀವು ಮಾರ್ಗದರ್ಶಕರನ್ನ ಹುಡುಕುತ್ತಿರುವುದಾದರೆ ಅಥವಾ ಈಗಾಗಲೇ ನೀವು ಮಾರ್ಗದರ್ಶನ ನೀಡುವವರಾಗಿದ್ದರೆ ಈ ವಿಷಯಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. Come, let me pray with you. ನಿಮ್ಮೊಟ್ಟಿಗೆ ಪ್ರಾರ್ಥಿಸ್ತೇನೆ. Father, we just want to thank you so much for this time, Lord. ತಂದೆಯೇ, ಸಮಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. Father, we thank you for this synergy that you are developing between the fathers and the sons in this season. ದೇವರೇ, ಈ ಕಾಲದಲ್ಲಿ ನೀನು ತಂದೆಯ ಸ್ಥಾನದಲ್ಲಿ ಇರುವವರಲ್ಲಿಯೂ ಮಕ್ಕಳ ಸ್ಥಾನದಲ್ಲಿ ಇರುವವರಲ್ಲಿಯೂ ಬೆಳೆಸುವ ಸಂಬಂಧಕ್ಕಾಗಿ ಸ್ತೋತ್ರ. Father, we thank you for the father son wineskin that you are developing in this hour. ದೇವರೇ, ಈ ಒಂದು ಕರ್ತನೆ ಗಳಿಗೆಯಲ್ಲಿ ನೀನು ತಂದೆ ಮಕ್ಕಳೆಂಬಂತ ಒಂದು ಕಾರ್ಯವನ್ನು ರೂಪಿಸುವುದಕ್ಕಾಗಿ ಸ್ತೋತ್ರ. Holy Spirit, I just pray for all those people who are listening to me right now, who are actually praying that you would send them a good mentor or a spiritual father. I pray that you will send them the right people to be mentored by God. ಪವಿತ್ರಾತ್ಮನೇ, ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸುವವರಲ್ಲಿ ನನಗೆ ಒಳ್ಳೆಯ ಮಾರ್ಗದರ್ಶಕರು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುವವರಿಗೂ ಮಾರ್ಗದರ್ಶನ ಕೊಡುವುದಕ್ಕಾಗಿ ಕಾಯ್ತಿರುವಂತವರಿಗೂ ನೀನು ಸಹಾಯ ಮಾಡು. And Lord, for us as mentors, help us to look at you and learn from you, learn from your nature, learn from your character, how you journeyed with your disciples. ದೇವರೇ, ಮಾರ್ಗದರ್ಶನ ಕೊಡುವಂತ ನಾವುಗಳು ನಿನ್ನನ್ನ ನೋಡಿ ಕರ್ತನೆ, ನೀನು ಯಾವ ರೀತಿಯಾಗಿ ಕಾರ್ಯ ಮಾಡಿದೆಂಬುದನ್ನ ನೋಡಿ ನಾವು ಕಾರ್ಯ ಮಾಡಲಿಕ್ಕೆ ಸಹಾಯ ಮಾಡು. Lord, help us to not be controlling over those we have been given authority over. ದೇವರೇ, ಯಾರ ಜೀವನದ ಮೇಲೆ ನಮಗೆ ಅಧಿಕಾರ ಕೊಡಲ್ಪಟ್ಟಿದೆಯೋ ಅವರನ್ನ ನಿಯಂತ್ರಿಸದಂತೆ help us to not be manipulative, God. ದೇವರೇ ಕರ್ತನೆ, ಯಾವುದೇ ರೀತಿಯಲ್ಲೂ ಸಹ ಅವು ತಪ್ಪಾಗಿ ನಡೆಸದಂತೆ help us to see each and every individual that we are mentoring as your inheritance. ದೇವರೇ, ನಿನ್ನ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ಕರ್ತನೆ ನಿನ್ನ ಒಂದು ಸ್ವಾಸ್ಥ್ಯವನ್ನಾಗಿ ನಡೆಸಲಿಕ್ಕೆ
Lord, the only desire that should drive us in mentorship is to see every individual that we mentor to become more and more like you. ದೇವರೇ, ನಾವು ಮಾರ್ಗದರ್ಶನ ಕೊಡುವಂತ ಪ್ರತಿಯೊಬ್ಬರು ಕರ್ತನೇ ನಿನ್ನ ಹಾಗೆ ಅವರು ಮಾರ್ಪಡಲಿಕ್ಕೆ ಸಹಾಯ ಮಾಡು. So Father, we just want to thank you. ತಂದೆ, ನಿನ್ನ ವಂದನೆ ಸಲ್ಲಿಸ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. If you are listening to me right now, if you watch this program and you want to know who Jesus is, I want to give those of you an opportunity to receive Christ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ನಿಮ್ಮಲ್ಲಿ ನೀವು ಈ ಯೇಸು ಯಾರು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಬಯಸಿದರೆ, 2000 years ago, Jesus came into this world in a form of man. 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಮನುಷ್ಯನ ಅವತಾರವನ್ನು ತಾಳಿ ಬಂದನು. The Bible says in John chapter 1, in the beginning was the Word, and the Word was with God, and the Word was God. ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. And this word is no one except Jesus. ಅದು ಯಾರೂ ಸಹ ಅಲ್ಲ, ಅದು ಯೇಸುವೇ ಆಗಿದ್ದಾನೆ. Jesus is the true and the living God. ಯೇಸು ಕ್ರಿಸ್ತನು ಆತನು ಸತ್ಯವಾದ ನಿಜ ದೇವರಾಗಿದ್ದಾನೆ. He is the only way to the Father. ಆತನು ತಂದೆಯ ಬಳಿಗಿರುವಂತ ಒಂದೇ ಮಾರ್ಗವಾಗಿದ್ದಾನೆ. So if you will accept what he has done for us on the cross, receive him as your Lord, as your Savior, the Bible says you will have eternal life. ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ನಿಮಗೆ ನಿತ್ಯ ಜೀವವಿದೆ. The Bible says all you have to do is believe it with your heart and confess it with your mouth that Jesus is Lord. ಸತ್ಯವಿದೆ ಹೇಳುವಂತ ಕಾರ್ಯ ನಿಮ್ಮ ಹೃದಯದಲ್ಲಿ ಆತನ ಕರ್ತನೆಂಬುದಾಗಿ ನಂಬಿ ಬಾಯಿಂದ ಆತನ ಅರಿಕೆ ಮಾಡಬೇಕಾಗಿದೆ. All you have to do is, I want you to repeat this prayer after me. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆಯನ್ನು ಹೇಳಿ. Saying, Dear Lord Jesus, ಯೇಸುವೇ, I thank you for dying for me on the cross. ನನಗಾಗಿ ಶಿಲುಬೆಯಲ್ಲಿ ಸತ್ತದಕ್ಕಾಗಿ ಸ್ತೋತ್ರ. I thank you for your love that you have shown for me on the cross. ನನಗಾಗಿ ನೀನು ಶಿಲುಬೆಯಲ್ಲಿ ತೋರಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. I thank you for forgiving my sins, Lord. ನನ್ನ ಪಾಪಗಳನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ. I receive the finished work of the cross in my life. ನನ್ನ ಜೀವನದಲ್ಲಿ ಶಿಲುಬೆಯಲ್ಲಿ ನನಗಾಗಿ ಮಾಡಿ ಮುಗಿಸಿದಂತ ಕಾರ್ಯವನ್ನ ಸ್ವೀಕರಿಸುತ್ತೇನೆ. Cleanse me and wash me with your precious blood. ನಿನ್ನ ಪವಿತ್ರವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು. Make me as your son and your daughter. ದೇವರೇ, ನಿನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸು. That I will live to glorify your name. ನಿನ್ನ ನಾಮವನ್ನ ಮಹಿಮೆ ಪಡಿಸಲಿ ಕೃಪೆ ನೀಡು. In Jesus' name. ಯೇಸುವಿನ ನಾಮದಲ್ಲಿ. If you have made this prayer today, I want to let you know heaven is rejoicing over you. ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪರಲೋಕವು ನಿಮ್ಮ ಕುರಿತಾಗಿ ಸಂತೋಷವುಳ್ಳದಾಗಿದೆ. We will continue to pray for you. ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Until we see you next. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. Thank you.